ಆತ್ಮೀಯ ವಿದ್ಯಾರ್ಥಿಗಳೇ, 7ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಅಧ್ಯಾಯ 7 ಮೈಸೂರು ಮತ್ತು ಇತರ ಸಂಸ್ಥಾನಗಳು. ಈ ಪಾಠದಲ್ಲಿ ಬಂದಿರುವ ಮಹತ್ವಪೂರ್ಣವಾದಂಥ ಅಂಶಗಳನ್ನು ಇಲ್ಲಿ ವಿವರಿಸಲಾಗಿದೆ. ಈ ಪಾಠದಲ್ಲಿ ಮೊದಲನೇದಾಗಿ ಮೈಸೂರು ಒಡೆಯರ ಬಗ್ಗೆ ತಿಳ್ಕೊಳ್ಳೋಣ. ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಿ ಮೈಸೂರು ಒಡೆಯರ ಮನೆತನದ ಅಧಿದೇವತೆ. ಒಡೆಯರ ವಂಶದ ಅರಸರು ವಿಜಯನಗರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಒಡೆಯರ ರಾಜಧಾನಿ ಯಾವುದಾಗಿತ್ತಂದರೆ ಮೈಸೂರು. ಅವರ ರಾಜ್ಯ ಲಾಂಛನ ಗಂಡಬೇರುಂಡ. ಮೈಸೂರಿನ ನವರಾತ್ರಿ ಉತ್ಸವ ಅಥವಾ ದಸರಾ ಒಂದು ಸಂಭ್ರಮದ ಸಮಾರಂಭವಾಗಿದೆ. ಅಲ್ಲಿನ ಅರಮನೆ ಭಾರತದ ಭವ್ಯವಾದಂತಹ ಅರಮನೆಗಳಲ್ಲೊಂದಾಗಿದೆ. ಮೈಸೂರು ಅರಮನೆಯನ್ನು ಹೊಸದಾಗಿ 1912ರಲ್ಲಿ ಕಟ್ಟಲಾಯಿತು. ಅದಕ್ಕಿಂತ ಮೊದಲು ಕಟ್ಟಿಗೆಯ ಅಥವಾ ಮರದ ಅರಮನೆ ಇತ್ತು. ಅದು ಅಗ್ನಿಗೆ ಆಹುತಿಯಾಗಿ ಭಸ್ಮಗೊಂಡಿತ್ತು. ಹಾಗಾಗಿ ಹೊಸ ಅರಮನೆಯನ್ನು ನಿರ್ಮಿಸಲಾಯಿತು. ಅರಮನೆಯ ಸಭಾಂಗಣವನ್ನು ಅಥವಾ ದರ್ಬಾರ್ ಹಾಲನ್ನು ಪ್ರಸಿದ್ಧ ಚಿತ್ರಕಲಾಕಾರ ರಾಜ ರವಿವರ್ಮ ಶೃಂಗರಿಸಿದನು. ಚಿಕ್ಕದೇವರಾಜ ಒಡೆಯರ್. ಚಿಕ್ಕದೇವರಾಜ ಒಡೆಯರು ಅನೇಕ ಜನಮುಖಿ ಸಾಧನೆಗಳನ್ನು ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂಥವುಗಳನ್ನು ಇಲ್ಲಿ ತಿಳಿಸಲಾಗಿದೆ. ಇವರು ಒಡೆಯರ ವಂಶದ ಪ್ರಾರಂಭದ ಪ್ರಸಿದ್ಧ ಅರಸರಾಗಿದ್ದರು. ಅಟಾರ ಕಚೇರಿಯನ್ನು ಸ್ಥಾಪಿಸಿದರು. ಅಟಾರ ಕಚೇರಿ ಅಂದರೆ 18 ಶಾಖೆಗಳನ್ನು ಹೊಂದಿರುವ ಮುಖ್ಯ ಆಡಳಿತ ಕಚೇರಿಯಾಗಿದೆ. ಇವರು ಮೊಘಲರಿಗೆ 3 ಲಕ್ಷ ವರಹಗಳನ್ನು ಕೊಟ್ಟು ಬೆಂಗಳೂರನ್ನು ಗುತ್ತಿಗೆ ಪಡೆದಿದ್ದರು. ಚಿಕ್ಕದೇವರಾಜ ಒಡೆಯರು ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು. ಇವರು ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಕೂಡಿಟ್ಟು ನವಕೋಟಿ ನಾರಾಯಣ ಎಂಬ ಬಿರುದು ಪಡೆದಿದ್ದರು. ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ಇವರ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ಸಾಹಿತಿಗಳು ಸಿಂಗರಾರ್ಯ. ಇವರು ಮಿತ್ರಾವಿಂದ ಗೋವಿಂದ ಎನ್ನುವ ಕನ್ನಡದ ಮೊಟ್ಟಮೊದಲ ನಾಟಕವನ್ನು ರಚಿಸಿದರು. ಸನ್ಸಿ ಹೊನ್ನಮ್ಮ ಕವಯಿತ್ರಿಯು ಹದಿಬದೆಯ ಧರ್ಮ ಎನ್ನುವ ಕೃತಿಯನ್ನು ರಚಿಸಿದರು. ಹೈದರಲಿ. ಹೈದರಲಿಯು ಮೊದಲು ದಳವಾಯಿ ನಂಜರಾಜನ ಸೇನೆಯಲ್ಲಿ ಸಮರ್ಥ ಸೇನಾನಿಯಾಗಿದ್ದನು. ಈತ ಸೇನಾನಿಯಾಗಿದ್ದಾಗಲೇ ಮಾಡಿದಂತಹ ಸಾಧನೆಗಳು ಯಾವುವೆಂದರೆ, ಹೈದರಲಿಯು ಸೇನಾನಿಯಾಗಿದ್ದಾಗಲೇ ಬೆಂಗಳೂರಿನಲ್ಲಿ ಮರಾಠರನ್ನು ಸೋಲಿಸಿ ರಾಜನಿಂದ ಅಪೂರ್ವ ಗೌರವಕ್ಕೆ ಪಾತ್ರನಾಗಿದ್ದನು. ರಾಜಧಾನಿಯಲ್ಲಿ ಸೈನಿಕ ಬಂಡಾಯ ಕಾಣಿಸಿಕೊಂಡಾಗ ದಳವಾಯಿ ನಂಜರಾಜನನ್ನು ನಿವೃತ್ತಗೊಳಿಸಿ ರಾಜ್ಯಾಧಿಕಾರವನ್ನು ಕೈಗೆತ್ತಿಕೊಂಡಿದ್ದನು. ಹೈದರಲಿಯು ರಾಜ್ಯದ ಕಾರ್ಯಕರ್ತ ಎಂದು ತನ್ನನ್ನು ತಾನು ಕರೆದುಕೊಂಡಿದ್ದನು. ಹೈದರಲಿಯು ಅಧಿಕಾರ ವಹಿಸಿಕೊಂಡ ನಂತರ ಮಾಡಿದಂಥ ಸಾಧನೆಗಳೇನೆಂದರೆ, ಹೈದರಲಿಯು ಕೆಳದಿ ರಾಜರನ್ನು ಸೋಲಿಸಿ ಅಲ್ಲಿನ ಅಪಾರ ದನಕನಕಾದಿಗಳನ್ನು ವಶಪಡಿಸಿಕೊಂಡನು. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಹೈದರಲಿಯು ಜಯ ಗಳಿಸಿದನು. ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ಅನ್ನು ಹೈದರಲಿಯಿಂದಲೇ ನಿರ್ಮಾಣ ಆರಂಭ ಮಾಡಲಾಗಿದ್ದು. ಹೈದರಲಿಯು 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೋರಾಡುತ್ತಲೇ ಮರಣವನ್ನು ಹೊಂದಿದನು. ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ತನ್ನನ್ನು ಸುಲ್ತಾನನೆಂದು ಘೋಷಿಸಿ ತನ್ನ ರಾಜ್ಯ ದೈವದತ್ತವೆಂದು ಪ್ರಕಟಿಸಿಕೊಂಡನು. ಟಿಪ್ಪು ಸುಲ್ತಾನನು ತನ್ನ ತಂದೆ ಹೈದರಲಿಯ ಮರಣದ ನಂತರ ಬ್ರಿಟಿಷರೊಡನೆ 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರೆಸಿದನು. ಆದರೆ ಟಿಪ್ಪುವಿಗೆ ಯಾರೂ ಸಹಾಯ ಮಾಡದ ಕಾರಣ ಟಿಪ್ಪು ಬ್ರಿಟಿಷರೊಡನೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಂಡನು. ಈ ಮಂಗಳೂರು ಒಪ್ಪಂದ ಇಬ್ಬರಿಗೂ ಸಹಾಯಕರವಾಗಿತ್ತು. ಈ ಒಪ್ಪಂದದ ಪ್ರಕಾರ ಪರಸ್ಪರ ಗೆದ್ದುಕೊಂಡ ಪ್ರದೇಶಗಳನ್ನು ಬಿಟ್ಟುಕೊಡುವುದು ಹಾಗೂ ಯುದ್ಧ ಖೈದಿಗಳನ್ನು ಹಿಂದಿರುಗಿಸುವುದು ಆಗಿತ್ತು. ಆದರೆ ಟಿಪ್ಪು ಮತ್ತು ಬ್ರಿಟಿಷರ ನಡುವಿನ ಪರಸ್ಪರ ಅಪನಂಬಿಕೆ ಹಾಗೂ ದ್ವೇಷದ ಕಾರಣವಾಗಿ ಇನ್ನೆರಡು ಯುದ್ಧಗಳು ನಡೆಯುತ್ತವೆ. ಟಿಪ್ಪು ಬ್ರಿಟಿಷರ ಜೊತೆಗೆ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡುತ್ತಾನೆ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಯುದ್ಧ ಮಾಡುತ್ತಾ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕುತ್ತಾರೆ.
ಆಗ ಟಿಪ್ಪು ಸುಲ್ತಾನ್ ಅನಿವಾರ್ಯವಾಗಿ ಬ್ರಿಟಿಷರೊಡನೆ ಶ್ರೀರಂಗಪಟ್ಟಣ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ. ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನ್ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದನು. ಹಾಗೆಯೇ ಅಪಾರ ಪರಿಹಾರಧನವನ್ನು ಅವರಿಗೆ ನೀಡಬೇಕಾಯಿತು. ಅಷ್ಟೇ ಅಲ್ಲದೆ ತನ್ನ 2 ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು. ಇದರಿಂದ ಅವಮಾನಗೊಂಡಂಥ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ಭಾರತದಿಂದ ಹೇಗಾದರೂ ಮಾಡಿ ಹೊರದಬ್ಬಲು ದೃಢಸಂಕಲ್ಪ ಮಾಡಿದನು. ಇದು 4ನೇ ಆಂಗ್ಲೋ-ಮೈಸೂರು ಯುದ್ಧಕ್ಕೆ ನಾಂದಿಯಾಯಿತು. 4ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿದರು. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದಿದನು. ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಎಂದು ಪ್ರಸಿದ್ಧನಾಗಿದ್ದಾನೆ. ಟಿಪ್ಪುವಿನ ಮರಣಾನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು. ಬ್ರಿಟಿಷರು ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ರಾಜ್ಯವನ್ನು ಹಸ್ತಾಂತರಿಸಿದರು. ಆದರೆ ಮೈಸೂರು ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು.